ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಮಂಗಳ ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾನು ಮೊಟ್ಟೆ ಕೋಳಿ ಬಳಸಿ ಚಿಕನ್ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು ಫ್ರೆಂಡ್ಸ್ 1.5 kg ಚಿಕನ್ ತೊಗೊಂಡಿದ್ದೀನಿ. ಮೊಟ್ಟೆ ಕೋಳಿ ಇದು ಫಾರಮ್ದು ನೋಡಿ, ಮೊಟ್ಟೆ ಎಲ್ಲ ಇದೆ. 1.5 kg ತೊಗೊಂಡು ಕಟ್ ಮಾಡಿ ಈ ಥರ ಕಟ್ ಮಾಡಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಕುಕ್ಕರ್ ತೊಗೊಂಡಿದ್ದೀನಿ, 5 ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಫ್ರೆಂಡ್ಸ್. ಸ್ಟವ್ ಹಚ್ಚಿ ಇಟ್ಕೊಂಡಿದ್ದೀನಿ, ಬಿಸಿ ಆಗಿದೆ ಪಾತ್ರೆ. ಏನಿದೆ ಫ್ರೆಂಡ್ಸ್, ಇವಾಗ ಈರುಳ್ಳಿ ಹಾಕೋಣ. ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಹಾಕೊತೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಾಗಿದೆ. ಇದಕ್ಕೆ ನಾನು ಚಿಕನ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಫ್ರೈ ಮಾಡ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಇದು, ಹಾಗಾಗಿ ಹಾಕೊತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಉಪ್ಪು ಹಾಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಒಂದು 5 ನಿಮಿಷ ಬೇಯಲಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ವಿಸಿಲ್ಲು ಬರ್ಸ್ಕೊಳ್ಳೋಣ, ಒಂದು 5 ವಿಸಿಲಷ್ಟು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇದಕ್ಕೆ ನೀರು ಹಾಕೋಣ. ನಾನು ಒಂದು ಅರ್ಧ ಬಟ್ಲಷ್ಟು ಹಾಕೊತಾ ಇದ್ದೀನಿ. ಚಿಕನ್ ಬೇಯಬೇಕಲ್ವ, ಹಾಗಾಗಿ ಚಿಕನ್ ಮುಳುಗಷ್ಟು ಹಾಕೊಳ್ಳಿ ಸಾಕು. ಅದನ್ನು ಮುಚ್ಚೋಣ. ಒಂದು 5 ವಿಸಿಲಷ್ಟು ಕೂಗಿಸ್ಕೊತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಮುಚ್ಚಿದ್ದೀನಿ. ಮಸಾಲೆ ಪದಾರ್ಥ ಹುರ್ಕೋಬೇಕು. ಎಣ್ಣೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲುವು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 5 ಹಾಕಿದ್ದೀನಿ ಏಲಕ್ಕಿ, ಒಂದು 5, 1-2 ಚಕ್ಕೆ, ಲವಂಗ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಕಾಣ್ತಾ ಇದೆ ನಿಮಗೆ. 1 ಸ್ಪೂನಷ್ಟು ಇವಾಗ ಮೆಣಸು ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಸೋಂಪು ಹಾಕೊತಾ ಇದ್ದೀನಿ. ಸೋಂಪು ಮೆಣಸು ಮಿಕ್ಸ್ ಇದೆ, ಅದು ಹಾಕೊತಾ ಇದ್ದೀವಿ. ಇವಾಗ ಶುಂಠಿ ಹಾಕೊತಾ ಇದ್ದೀವಿ, ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಈರುಳ್ಳಿ ಹಾಕೊತಾ ಇದ್ದೀವಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದ್ರ ಜೊತೆನೇ ಗಸಗಸೆ, ಕಡಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ಒಂದು 3 ಇದು ತೊಗೊಂಡಿದ್ದೀನಿ ಫ್ರೆಂಡ್ಸ್. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಶುಂಠಿ ಒಂದು 2 ಇಂಚಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ, ಒಂದು 3 ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅರ್ಧ ಹೋಳಷ್ಟು ತೊಗೊಳ್ಳಿ ನೀವು. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. 1.5 ಟೊಮೆಟೊ ತೊಗೊಂಡಿದ್ದೀನಿ. 1 ಟೊಮೆಟೊ ಅರ್ಧ ಹೋಳು ದಪ್ಪ ಟೊಮೆಟೊನ ತೊಗೊಂಡಿದ್ದೀನಿ, ಇದು ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು 1/4 ಹಿಡಿಯಷ್ಟು, ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಧನಿಯಾ ಪೌಡ್ರು 2 ಸ್ಪೂನು, ಚಿಲ್ಲಿ ಪೌಡ್ರು 2 ಸ್ಪೂನ್ ಹಾಕಿದ್ದೀನಿ. ಮೆಣಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಇದ್ರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಾಗೆ ಫ್ರೈ ಆಗುತ್ತೆ ಫ್ರೆಂಡ್ಸ್. ಆವಾಗ ರುಬ್ಕೊಂಡ್ರೆ ಸ್ವಲ್ಪ ಇದು ಆರಿಸ್ಕೊಂಡು ರುಬ್ಕೊಬೇಕು ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಈ ಥರ ಮಾಡ್ಕೊಳ್ಳಿ. ಯಾವುದೇ ಒಂದು ಸಾಂಬಾರಾದರೂ ಹುರಿದು ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಮಸಾಲೆ ಎಲ್ಲ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಆಗಿದೆ. ಇದನ್ನು ಆರ್ಲಿಕ್ಕೆ ಇಡೋಣ. ಸ್ಟವ್ ಆಫ್ ಮಾಡಿಕೊಂಡು ರುಬ್ಬೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಆರಬೇಕು, ಸ್ವಲ್ಪ ಆರಿದೆ. ಇದು ರುಬ್ಬೋಣ ಫ್ರೆಂಡ್ಸ್. ಇದಾಗಿದೆ ಮಸಾಲೆ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಮಾಡ್ತಾಯಿದ್ದೀನಿ. ಮಸಾಲೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸಾಂಬಾರು ಆಗಿದೆ. ಇದು ಕುದೀಲಿ ಫ್ರೆಂಡ್ಸ್. ಇವಾಗ ನಾನು ಕುದಿಯೋಕೆ ಇಟ್ಟಿದ್ದೀನಿ. ಕುದೀತಾ ಇದೆ ಸಾಂಬಾರು. ಇದು ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಹಾಕ್ಕೊತೀನಿ. ಹಾಕ್ಕೊಂಡು ತಿರ್ಸ್ಕೊಬಾರ್ದು, ಬೇಗನೆ ಏನಾಗ್ಬಿಡುತ್ತೆ ಅಂದರೆ ಒಡೆದೋಗ್ಬಿಡುತ್ತೆ ಮೊಟ್ಟೆ. ಬಿಸಿ ಹಾಕಿದ ತಕ್ಷಣ
2 ನಿಮಿಷ ಆದಮೇಲೆ ಇದ್ರಲ್ಲಿ ಕುದೀಲಿ, ಆಮೇಲೆ ಒಂದು 2 ವಿಸಿಲ್ಲು ಹೊಡ್ಸ್ಕೊತೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಸಾಂಬಾರು, ಒಳ್ಳೆ ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಮಿಲ್ಲಿಟ್ಸ್ ಮುದ್ದೆ ಎಲ್ಲ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಸಾಂಬಾರು ತುಂಬ ಚೆನ್ನಾಗಿ ಆಗಿದೆ. ನೀವೊಮ್ಮೆ ಮನೇಲಿ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.